ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಪವಿತ್ರವಾದ ಉತ್ಪತ್ತಿ ಏಕಾದಶಿ. ಪದ್ಮ ಪುರಾಣದ ಪ್ರಕಾರ ಇವತ್ತು ಈ ಕಥೆಯನ್ನು ಯಾರು ಕೇಳುತ್ತಾರೋ ಅವರು ಭೂಲೋಕದಲ್ಲಿ ಎಲ್ಲಾ ರೀತಿಯಾದ ಭೋಗಗಳನ್ನು ಅನುಭವಿಸಿ ನಂತರ ವೈಕುಂಠ ಲೋಕವನ್ನು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ಕಾರ್ತಿಕ ಮಾಸದಲ್ಲಿ ಬರುವ 2 ಏಕಾದಶಿಗಳಿಗೆ ಇತರೆ ಏಕಾದಶಿಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಕಾರ್ತಿಕ ಬಹುಳ ಏಕಾದಶಿಯನ್ನು ಉತ್ಪತ್ತಿ ಏಕಾದಶಿ ಎಂದು ಕರೆಯುತ್ತಾರೆ. ಜನ್ಮಾಂತರದ ಪಾಪಗಳನ್ನೆಲ್ಲ ನಾಶಗೊಳಿಸಿ ಕೋಟಿ ಜನ್ಮಗಳ ಮಹಾಪುಣ್ಯ ಕೊಡುವಂತ ಪವಿತ್ರವಾದ ಕಥೆಯನ್ನು ಈಗ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಈ ಕಥೆ ನಮಗೆ ಪದ್ಮ ಪುರಾಣದಲ್ಲಿ ಕಾಣಿಸುತ್ತದೆ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಪರಮಾತ್ಮ ಶ್ರೀಕೃಷ್ಣ ಉತ್ಪತ್ತಿ ಏಕಾದಶಿ ಎಲ್ಲಾ ಏಕಾದಶಿಗಳಿಗಿಂತ ಶ್ರೇಷ್ಠವಾದದ್ದು ಎಂದು ಜನರು ಹೇಳುತ್ತಾರೆ. ಇದು ನಿಜವೇನಾ? ಹಾಗಿದ್ದರೆ ಈ ಏಕಾದಶಿ ಯಾವ ರೀತಿ ಎಲ್ಲಾ ಏಕಾದಶಿಗಳಿಗಿಂತ ಶ್ರೇಷ್ಠವಾಯಿತು ಎಂದು ವಿವರಿಸಿ ಎಂದು ಕೇಳಿದ. ಆಗ ಅರ್ಜುನನಿಗೆ ಶ್ರೀಕೃಷ್ಣ ಈ ರೀತಿ ವಿವರಿಸಿದರು. ಕುಂತಿ ನಂದನ ಅರ್ಜುನ, ಪೂರ್ವದಲ್ಲಿ ಕೃತಯುಗದಲ್ಲಿ ಮುರ ಎಂಬ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಆಕಾರ ಅದ್ಭುತವಾಗಿಯೂ ಭಯಾನಕವಾಗಿಯೂ ಇತ್ತು. ಅಂತ ಭೀಕರವಾದ ಆಕಾರ ನೋಡಿದ ದೇವತೆಗಳೆಲ್ಲ ಹೆದರಿ ಓಡುತ್ತಿದ್ದರು. ದೇವತೆಗಳಲ್ಲಿ ಮೊದಲನೆಯವನು ಶ್ರೇಷ್ಠವಾದಂತ ಇಂದ್ರ. ಆದರೆ ಮುರ ಇಂದ್ರನನ್ನು ಕೂಡ ಜಯಿಸಿದ್ದ. ಆ ದಾನವ ಮುರ 12 ಆದಿತ್ಯರು, ಅಷ್ಟವಸುಗಳು, ಬ್ರಹ್ಮ, ವಾಯು, ಅಗ್ನಿಹೋತ್ರ ಹೀಗೆ ಎಷ್ಟೋ ಪ್ರಧಾನವಾದ ದೇವಾನು ದೇವತೆಗಳನ್ನು ಕೂಡ ಜಯಿಸಿದ್ದ. ಅವನ ಉಗ್ರವಾದ ಸ್ವಭಾವವನ್ನು ಯಾರಿಂದಲೂ ಸಹಿಸಲಾಗಲಿಲ್ಲ. ಪದವಿ ಕಳೆದುಕೊಂಡ ಇಂದ್ರ ಕೈಲಾಸಕ್ಕೆ ಹೋದ. ನಡೆದ ವಿಷಯವನ್ನೆಲ್ಲ ಶಿವನಿಗೆ ಈ ರೀತಿ ಹೇಳಿದ. ದೇವದೇವ ಮಹಾದೇವ, ನಮ್ಮ ದೇವತೆಗಳೆಲ್ಲರೂ ಸ್ವರ್ಗದಿಂದ ದೂರಾಗಿದ್ದಾರೆ. ದರಿದ್ರರಂತೆ ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾರೆ. ಅವರೆಲ್ಲರ ಗತಿ ಏನು? ಮತ್ತೆ ನಾವೆಲ್ಲರೂ ಸ್ವರ್ಗ ಪಡೆದುಕೊಳ್ಳಲು ಉಪಾಯ ಸೂಚಿಸಿ ಎಂದು ಕೇಳಿಕೊಂಡ. ಆಗ ಪರಮೇಶ್ವರ, ದೇವೇಂದ್ರ, ಈ ವಿಷಯ ನನ್ನ ಹತ್ತಿರ ಹೇಳಿದರೆ ಉಪಯೋಗವೇನು? ನೀನು ಗರುಡಧ್ವಜನಾದ ಆ ಮಹಾವಿಷ್ಣು ಹತ್ತಿರ ಹೋಗು. ಅಲ್ಲಿ ನಿನ್ನ ವೇದನೆ ವಿಷ್ಣುವಿಗೆ ವಿವರಿಸು. ನೀವೆಲ್ಲರೂ ವಿಷ್ಣುವಿನ ಸಹಾಯ ಪಡೆಯಬೇಕು. ಈ ಜಗತ್ತನ್ನು ಪಾಲಿಸುವವನು ಆ ಶ್ರೀಪತಿ. ಆಲಸ್ಯ ಮಾಡದೆ ನಾರಾಯಣನ ಹತ್ತಿರ ಹೋಗು ಅಂದರು ಪರಮೇಶ್ವರ. ದೇವೇಂದ್ರ ಎಲ್ಲಾ ದೇವತೆಗಳನ್ನು ಕರೆದುಕೊಂಡು ವೈಕುಂಠಕ್ಕೆ ಹೋದ. ಅಲ್ಲಿ ಸಮುದ್ರ ಮಧ್ಯಭಾಗದಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಮಹಾವಿಷ್ಣುವನ್ನು ನೋಡಿ ವಿನಯವಾಗಿ ಕೈಜೋಡಿಸಿ ನಮಸ್ಕರಿಸುತ್ತಾ, ಕಮಲನಯನ, ನಿಮಗೆ ನನ್ನ ನಮಸ್ಕಾರಗಳು. ಎಲ್ಲಾ ದೇವತೆಗಳಿಗೂ ನೀವೇ ದೇವರು. ಪೂರ್ವದಲ್ಲಿ ಮಧು ಎಂಬ ರಾಕ್ಷಸನನ್ನು ಕೊಂದು ನಮ್ಮನ್ನು ಕಾಪಾಡಿದವರು ನೀವೇ. ಇಂದು ಮುರ ಎಂಬ ರಾಕ್ಷಸ ನಮ್ಮನ್ನು ಓಡಿಸಿ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದಾನೆ. ಈ ಸಮಯದಲ್ಲಿ ನೀವು ನಿದ್ರಿಸುವುದು ನ್ಯಾಯವೇನ? ಒಂದು ಬಾರಿ ನಿಮ್ಮ ವಿಶಾಲವಾದ ನೇತ್ರಗಳನ್ನು ತೆರೆದು ನಮ್ಮ ಕಡೆ ನೋಡಿ. ಆಗ ನಮ್ಮ ನೋವು ನಿಮಗೆ ಅರ್ಥವಾಗುತ್ತದೆ. ಆ ರಾಕ್ಷಸನಿಗೆ ಹೆದರಿದಂತ ಎಲ್ಲಾ ದೇವತೆಗಳು ಕೂಡ ನನ್ನೊಂದಿಗೆ ಇಲ್ಲೇ ನಿಂತಿದ್ದಾರೆ. ಎಲ್ಲರೂ ನಿಮ್ಮನ್ನೇ ಶರಣು ಬೇಡುತ್ತಿದ್ದಾರೆ. ಈ ಪ್ರಪಂಚಕ್ಕೆ ಕರ್ತ ನೀವು, ಕಾರಣ ಕೂಡ ನೀವು. ಈ ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೆ ತಂದೆ ತಾಯಿ ನೀವು. ದೇವತೆಗಳಿಗೆ ಆಪತ್ತು ಬಂದಾಗಲೆಲ್ಲ ಕಾಪಾಡುವವರು ನೀವೇ. ಈ ಇಡೀ ಭೂಮಂಡಲವೆಲ್ಲ ನೀವೇ ವ್ಯಾಪಿಸಿದ್ದೀರಿ. ಆಗಸವೆಲ್ಲ ಕೂಡ ನಿಮ್ಮ ಸ್ವರೂಪವೇ. ಸಮಸ್ತ ಪ್ರಪಂಚಕ್ಕೆ ಉಪಕಾರ ಮಾಡುವವರು ನೀವೇ. ನೀವೇ ಶಿವ, ನೀವೇ ಬ್ರಹ್ಮ, ನೀವೇ 3 ಲೋಕಗಳನ್ನು ಪಾಲಿಸುವವರು. ನೀವೇ ಸೂರ್ಯ, ನೀವೇ ಚಂದ್ರ, ನೀವೇ ಅಗ್ನಿ. ನಿಮ್ಮದಲ್ಲದೆ ಇರುವುದು, ನೀವಲ್ಲದೆ ಇರುವುದು ಈ 3 ಲೋಕಗಳಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲ. ದಾನವರು ದೇವತೆಗಳನ್ನು ಜಯಿಸಿದ್ದಾರೆ. ನಮ್ಮನ್ನು ಸ್ವರ್ಗದಿಂದ ಓಡಿಸಿ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದಾರೆ. ಎಲ್ಲಾ ದೇವತೆಗಳು ಹೆದರಿದ್ದಾರೆ. ಹಾಗಾಗಿ ನೀವೇ ನಮಗೆಲ್ಲ ಅಭಯ ಕೊಡಬೇಕು. ಯೋಗಿಗಳಿಗೂ ದಾರಿ ತೋರಿಸುವ ಮಹಾಯೋಗಿ ನೀವು. ನಮ್ಮನ್ನೆಲ್ಲ ರಕ್ಷಿಸಿ ಎಂದು ಪದೇ ಪದೇ ಬೇಡಿಕೊಳ್ಳುತ್ತಿದ್ದೇವೆ. ಎಲ್ಲಾ ದೇವತೆಗಳು ನಮ್ಮ ನಮ್ಮ ಸ್ಥಾನವನ್ನು ಕಳೆದುಕೊಂಡು ಬಿಕಾರಿಗಳಂತೆ ಭೂಲೋಕದಲ್ಲಿ ಅಲೆಯುತ್ತಿದ್ದೇವೆ. ನಮ್ಮನ್ನು ನೀವೇ ಕಾಪಾಡಬೇಕು ಎಂದು ಇಂದ್ರ ಕೇಳಿಕೊಂಡ.
ಇಂದ್ರನ ಪ್ರಾರ್ಥನೆ ಕೇಳಿದ ಶ್ರೀ ಮಹಾವಿಷ್ಣು, ದೇವೇಂದ್ರ, ನಿಮಗೆ ಯಾವ ರೀತಿಯಾದ ಭಯ ಇಲ್ಲ, ನಾನಿದ್ದೇನೆ. ನೀನು ಪ್ರಶಾಂತವಾದ ಮನಸ್ಸಿನಿಂದ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸು. ನಿಮ್ಮನ್ನೆಲ್ಲ ಸೋಲಿಸಿದ ಆ ಮಾಯಾವಿ ದಾನವ ಯಾರು? ಅವನ ಹೆಸರೇನು? ಎಲ್ಲಿ ವಾಸವಿರುತ್ತಾನೆ? ಅವನ ಸೈನ್ಯ ಎಷ್ಟು? ಅವನಿಗೆ ಯಾರಾದರೂ ಆಶ್ರಯ ಕೊಟ್ಟಿದ್ದಾರಾ? ಈ ಎಲ್ಲಾ ವಿಷಯಗಳು ನನಗೆ ಹೇಳು. ಅದನ್ನು ಕೇಳಿದ ಮೇಲೆ ಏನು ಮಾಡಬೇಕೆಂದು ನಾನು ಯೋಚಿಸುತ್ತೇನೆ ಅಂದರು ಮಹಾವಿಷ್ಣು. ಆಗ ಇಂದ್ರ, ದಿವ್ಯ ಸ್ವರೂಪ ಭಗವಂತ ದೇವಪ್ರಭು, ನೀವು ಯಾವಾಗಲೂ ನಿಮ್ಮ ಭಕ್ತರನ್ನು ರಕ್ಷಿಸುತ್ತೀರಿ. ಪೂರ್ವದಲ್ಲಿ ನಾಡಿಜಂಗ ಎಂಬ ಒಬ್ಬ ಭಯಾನಕ ರಾಕ್ಷಸನಿದ್ದ. ಅವನು ಬ್ರಹ್ಮ ವಂಶದಲ್ಲಿ ಜನಿಸಿದವನು. ಆದರೆ ಅವನ ಸ್ವಭಾವ ಮಾತ್ರ ಎಲ್ಲರನ್ನೂ ಹೆದರಿಸುತ್ತಿತ್ತು. ಅವನು ಅದೇ ಕೆಲಸ ಎಂಬಂತೆ ದೇವತೆಗಳನ್ನು ಕಾಡುತ್ತಿದ್ದ. ಅವನ ಮಗನೇ ನಮ್ಮನ್ನೆಲ್ಲ ಕಾಡುತ್ತಿರುವಂತ ಭಯಾನಕ ರಾಕ್ಷಸ ಮುರ. ಅವನು ಚಂದ್ರಾವತಿ ಎಂಬ ನಗರದಲ್ಲಿ ವಾಸವಿರುತ್ತಾನೆ. ಅವನು ಮಹಾಬಲ ಪರಾಕ್ರಮಿ. ಆ ದುಷ್ಟ ರಾಕ್ಷಸ ಸಮಸ್ತ ಪ್ರಪಂಚವನ್ನು ಆಕ್ರಮಿಸಿ ದೇವತೆಗಳನ್ನೆಲ್ಲ ಅವರವರ ಸ್ಥಾನದಿಂದ ಓಡಿಸಿದ್ದಾನೆ. ಅಷ್ಟ ದಿಕ್ಪಾಲಕರಾದ ಇಂದ್ರ, ಅಗ್ನಿ, ಯಮ, ವಾಯು, ಈಶಾನ, ಸೋಮ, ನಿರುತಿ ಹಾಗೂ ವರುಣ ಇವರೆಲ್ಲರ ಜವಾಬ್ದಾರಿಯನ್ನು ಕೂಡ ಅವನೇ ನಿರ್ವಹಿಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಅವನು ಸೂರ್ಯನನ್ನು ಕೂಡ ಓಡಿಸಿದ್ದಾನೆ. ಅವನೇ ಸೂರ್ಯನಾಗಿ ಪ್ರಪಂಚಕ್ಕೆ ಬೆಳಕು ಕೊಡುತ್ತಿದ್ದಾನೆ. ಅವನೇ ಮೇಘ ಸ್ವರೂಪನಾಗಿ ಮಳೆಯನ್ನು ಸುರಿಸುತ್ತಿದ್ದಾನೆ. ಅಷ್ಟೊಂದು ಶಕ್ತಿ ಇರುವವನು ದೇವತೆಗಳಿಂದ ಯಾವ ರೀತಿ ಸೋಲುತ್ತಾನೆ? ಹಾಗಾಗಿ ನಾವು ಯಾರೂ ಕೂಡ ಅವನನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಈಗ ನೀವು ಮಾತ್ರವೇ ಅವನನ್ನು ಸಂಹರಿಸಿ ನಮ್ಮನ್ನು ಕಾಪಾಡಲು ಸಾಧ್ಯ. ನಮ್ಮನ್ನು ರಕ್ಷಿಸು ತಂದೆ ಎಂದು ಶ್ರದ್ಧಾಭಕ್ತಿಯಿಂದ ಇಂದ್ರಾದಿ ದೇವತೆಗಳೆಲ್ಲ ಮಹಾವಿಷ್ಣುವನ್ನು ಬೇಡಿಕೊಂಡರು. ಅವರ ಪರಿಪಾಲನೆಯಲ್ಲಿ ಇರುವಂತ ದೇವತೆಗಳನ್ನು ಅಧಿಕಾರದಿಂದ ಓಡಿಸಿದ್ದಕ್ಕಾಗಿ ಮಹಾವಿಷ್ಣುವಿಗೆ ತುಂಬಾ ಕೋಪ ಬಂತು. ದೇವೇಂದ್ರ, ಆ ರಾಕ್ಷಸ ಎಷ್ಟೇ ಬಲಶಾಲಿಯಾಗಿದ್ದರೂ ಅವನನ್ನು ನಾನು ಸಂಹರಿಸುತ್ತೇನೆ. ನಿಮ್ಮ ದೇವತೆಗಳೆಲ್ಲರೂ ಯುದ್ಧಕ್ಕೆ ತಯಾರಾಗಿ ಎಂದು ಹೇಳಿ ಮಹಾವಿಷ್ಣು ಎಲ್ಲಾ ದೇವತೆಗಳನ್ನು ಕರೆದುಕೊಂಡು ಚಂದ್ರಾವತಿ ನಗರಕ್ಕೆ ಹೋದರು. ಇವರನ್ನು ನೋಡಿದ ಮುರ ಲೆಕ್ಕವಿಲ್ಲದಷ್ಟು ದಾನವ ಸೇನೆಯನ್ನು ಕರೆದುಕೊಂಡು ದಿವ್ಯ ಆಯುಧಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಬಂದ. ದಾನವರು ಬಲ ಪರಾಕ್ರಮವನ್ನು ಪ್ರದರ್ಶಿಸುತ್ತಾ ದೇವತೆಗಳನ್ನು ಸೋಲಿಸಿದರು. ಅಲ್ಲಿ ನಡೆದ ದೇವದಾನವ ಮಹಾ ಸಂಗ್ರಾಮದಲ್ಲಿ ದಾನವರ ದಾಳಿಗೆ ಹೆದರಿದ ದೇವತೆಗಳು 10 ದಿಕ್ಕುಗಳಲ್ಲಿ ದಿಕ್ಕಾಪಾಲಾಗಿ ಓಡಿದರು. ಆ ಯುದ್ಧರಂಗದಲ್ಲಿ ಅಷ್ಟೊಂದು ದಾನವರ ಮಧ್ಯೆ ಶ್ರೀ ಮಹಾವಿಷ್ಣು ಒಬ್ಬರೇ ನಿಂತಿದ್ದರು. ಎಲ್ಲ ದಾನವರು ಅವರ ಹತ್ತಿರ ಇರುವಂತಹ ಶಕ್ತಿಯುತವಾದ ಅಸ್ತ್ರಗಳನ್ನು ಹಿಡಿದುಕೊಂಡು ಮಹಾವಿಷ್ಣುವನ್ನು ಸುತ್ತುಗಟ್ಟಿದರು. ಮಹಾವಿಷ್ಣು ಶಂಖ, ಚಕ್ರ, ಗದೆ ಮುಂತಾದ ಎಲ್ಲಾ ರೀತಿಯ ಆಯುಧಗಳನ್ನು ಅವರ ಮೇಲೆ ಪ್ರಯೋಗಿಸುತ್ತಿದ್ದರು. ಅವರನ್ನು ಸಮೀಪಿಸಲು ಬರುತ್ತಿರುವ ದಾನವರ ದೇಹವನ್ನು ಖಡ್ಗದಿಂದ ತುಂಡು ತುಂಡಾಗಿ ಕತ್ತರಿಸುತ್ತಿದ್ದರು. ಅಲ್ಲಿ ಸಾವಿರಾರು ದಾನವರು ಮೃತಪಟ್ಟರು. ಮುರ ಒಬ್ಬನೇ ಉಳಿದುಕೊಂಡ. ಶ್ರೀಹರಿ ಎಂಥ ಶಕ್ತಿಯುತವಾದ ಆಯುಧ ಅವನ ಮೇಲೆ ಪ್ರಯೋಗಿಸಿದರೂ ಕೂಡ ಅದು ಮುರನ ಮೇಲೆ ಹೋಮಾಲೆಯಂತೆ ಬೀಳುತ್ತಿತ್ತು. ಹಾಗಾಗಿ ಸ್ವತಃ ಮಹಾವಿಷ್ಣು ಮುರನೊಂದಿಗೆ ದ್ವಂದ್ವ ಯುದ್ಧಕ್ಕೆ ಬಂದರು. ಇದೇ ರೀತಿ ಇವರ ಮಧ್ಯೆ 1000 ವರ್ಷಗಳ ಕಾಲ ಯುದ್ಧ ನಡೆಯಿತು. ಆದರೂ ಕೂಡ ಮಹಾವಿಷ್ಣು ಮುರನನ್ನು ಜಯಿಸಲಾಗಲಿಲ್ಲ. ನೀರಸಗೊಂಡರು ಮಹಾವಿಷ್ಣು. ವಿಶ್ರಾಂತಿ ಪಡೆಯಲು ಬದ್ರಿಕಾಶ್ರಮಕ್ಕೆ ಹೋದರು. ಅಲ್ಲಿ ಹಿಮಾಲಯ ಪರ್ವತದಲ್ಲಿ ಹೈಮಾವತಿ ಎಂಬ ಸುಂದರವಾದ ಗುಹೆಯೊಂದಿತ್ತು. ಮಹಾವಿಷ್ಣು ನಿದ್ರಿಸಲು ಆ ಗುಹೆಯೊಳಗೆ ಹೋದರು. ಆ ಗುಹೆ 12 ಯೋಜನೆಗಳಷ್ಟು ವಿಶಾಲವಾಗಿತ್ತು. ವಿಶ್ರಾಂತಿಗೆ ಅನುಕೂಲಕರವಾದ ಸ್ಥಳ ಎಂದು ಭಾವಿಸಿ ಹಾಯಾಗಿ ನಿದ್ರೆಗೆ ಜಾರಿದರು ಮಹಾವಿಷ್ಣು. ನಿಜ ಹೇಳಬೇಕಂದ್ರೆ ಮಹಾವಿಷ್ಣು ಕೂಡ ಮುರನಿಗೆ ಹೆದರಿದ್ದರು. ಆ ಗುಹೆಗೆ ಒಂದೇ ಒಂದು ಪ್ರವೇಶ ದ್ವಾರವಿತ್ತು. ನಾನು ಅನೇಕ ಅವತಾರಗಳಲ್ಲಿ ಎಷ್ಟೋ ಜನ ರಾಕ್ಷಸರೊಂದಿಗೆ ಯುದ್ಧ ಮಾಡಿದ್ದೇನೆ. ಅವರೆಲ್ಲರನ್ನೂ ಸುಲಭವಾಗಿ ಸೋಲಿಸಿದ್ದೇನೆ. ಆದರೆ ಇವನೊಂದಿಗೆ ಯುದ್ಧ ಮಾಡಿ ಪೂರ್ತಿಯಾಗಿ ದಣಿದಿದ್ದೇನೆ ಎಂದು ಯೋಚಿಸುತ್ತಲೇ ಮಹಾವಿಷ್ಣು ನಿದ್ರೆಗೆ ಜಾರಿದರು. ಮಹಾವಿಷ್ಣುವನ್ನು ಹಿಂಬಾಲಿಸುತ್ತಾ ಮುರ ಕೂಡ ಗುಹೆಯೊಳಗೆ ಬಂದ. ಅಲ್ಲಿ ನಿದ್ರಿಸುತ್ತಿರುವ ಮಹಾವಿಷ್ಣುವನ್ನು ನೋಡಿ ಯುದ್ಧ ನೀತಿಯ ಪ್ರಕಾರ ಮಲಗಿರುವ ಯೋಧನೊಂದಿಗೆ ಅಸ್ತ್ರಶಸ್ತ್ರ ಇಲ್ಲದಿರುವ ಯೋಧನೊಂದಿಗೆ ಎಂದೂ ಕೂಡ ಹೋರಾಡಬಾರದು. ಆದರೆ ಇವನು ಎದ್ದ ಮೇಲೆ ಮತ್ತೆ ದಾನವ ಸಂಹಾರ ಶುರು ಮಾಡುತ್ತಾನೆ.
ನನ್ನ ದಾನವ ಜಾತಿಯನ್ನು ಕಾಪಾಡಿಕೊಳ್ಳಲು ಇದೊಂದೇ ದಾರಿ ಅಂದುಕೊಂಡ ಮುರ ಮಲಗಿರುವ ಮಹಾವಿಷ್ಣುವನ್ನು ಕೊಲ್ಲಲು ಮುಂದಾದ. ಆದರೆ ಈ ರಾಕ್ಷಸನ ಮನಸ್ಸಿನಲ್ಲಿರುವ ಆಲೋಚನೆ ಮಲಗಿರುವ ಮಹಾವಿಷ್ಣುವಿಗೆ ತಿಳಿಯಿತು. ಆ ಸಮಯದಲ್ಲಿ ಮಹಾವಿಷ್ಣು ದೇಹದೊಳಗಿನಿಂದ ಒಂದು ಕನ್ಯೆ ಆವಿರ್ಭವಿಸಿದಳು. ಆಕೆ ದಿವ್ಯವಾದ ಅಸ್ತ್ರಗಳನ್ನು ಹಿಡಿದುಕೊಂಡು ದಾನವ ನಾಯಕನಾದ ಮುರನೊಂದಿಗೆ ಯುದ್ಧಕ್ಕೆ ನಿಂತಳು. ಮುರ ಕೂಡ ಯುದ್ಧಕ್ಕೆ ತಯಾರಾದ. ಆಗ ಆ ಕನ್ಯೆ ಮುರನೊಂದಿಗೆ, ಓ ದುಷ್ಟದಾನವ, ನಿದ್ರಿಸುತ್ತಿರುವವರನ್ನು ಕೊಲ್ಲಲು ಬರುತ್ತಿರುವೆ. ನಿನಗೆ ನಾಚಿಕೆ ಇಲ್ಲವೇ? ನಿನ್ನ ಪರಾಕ್ರಮ ಇಷ್ಟೇನಾ? ನಿನಗೆ ಪೌರುಷ ಇದ್ದರೆ ನನ್ನ ಜೊತೆ ಹೋರಾಡಲು ಬಾ ಎಂದು ಕರೆದಳು. ಇಬ್ಬರ ಮಧ್ಯೆ ಭೀಕರವಾದ ಯುದ್ಧ ನಡೆಯಿತು. ಆಕೆಯ ಯುದ್ಧ ನೈಪುಣ್ಯ ಕಂಡು ಮುರ ಕೂಡ ಆಶ್ಚರ್ಯಗೊಂಡ. ಈ ಕನ್ಯೆ ನೋಡಲು ಸುಕುಮಾರಿಯಾಗಿದ್ದರೂ ಈಕೆಯ ಯುದ್ಧ ನೈಪುಣ್ಯ ಮಾತ್ರ ವರ್ಣಿಸಲು ಅಸಾಧ್ಯವಾಗಿದೆ. ಇವಳನ್ನು ಸೃಷ್ಟಿಸಿದವರು ಯಾರೋ ಕಾಣೆ. ಆದರೆ ಇವಳು ಪ್ರಯೋಗಿಸುತ್ತಿರುವ ಅಸ್ತ್ರಗಳು ಮಾತ್ರ ಸಿಡಿಲಿನಂತೆ ಕೆಲಸ ಮಾಡುತ್ತಿದೆ. ಇವಳು ಸಾಮಾನ್ಯವಾದ ಹೆಣ್ಣಲ್ಲ. ಬುದ್ಧಿ ಬಲ ಎರಡೂ ಉಪಯೋಗಿಸಿ ಇವಳೊಂದಿಗೆ ಯುದ್ಧ ಮಾಡಬೇಕು ಅಂದುಕೊಂಡು ತುಂಬಾ ಜಾಗ್ರತೆಯಿಂದ ಯುದ್ಧ ಮಾಡುತ್ತಿದ್ದ ಮುರ. ಆದರೆ ದೇವಿಗೆ ಮುರನೊಂದಿಗೆ ಬಹಳ ಹೊತ್ತು ಯುದ್ಧ ಮಾಡಲು ಇಷ್ಟವಾಗಲಿಲ್ಲ. ಹಾಗಾಗಿ ಮೊದಲು ಅವನ ಆಯುಧಗಳನ್ನೆಲ್ಲ ತುಂಡಾಗಿಸುತ್ತಾ ಬಂದಳು. ಕೊನೆಗೆ ಅವನನ್ನು ಶಸ್ತ್ರಾಸ್ತ್ರಗಳು ಇಲ್ಲದವನಂತಾಗಿ ಮಾಡಿದಳು. ಅವನ ರಥ ಕೂಡ ತುಂಡಾಗಿಸಿದಳು. ಕೊನೆಗೆ ದ್ವಂದ್ವ ಯುದ್ಧಕ್ಕೆ ನಿಂತ ಮುರ. ಆ ಸಮಯದಲ್ಲಿ ದೇವಿ ಆಕೆಯ ಅಂಗೈಯಿಂದ ಮುರನ ಎದೆಯ ಮೇಲೆ ಗುದ್ದಿದಳು. ಆ ಒಂದು ಏಟಿಗೆ ಮುರ ನೆಲದ ಮೇಲೆ ಕುಸಿದು ಬಿದ್ದ. ಚೇತರಿಸಿಕೊಂಡು ಮತ್ತೆ ಯುದ್ಧಕ್ಕೆ ಬರುತ್ತಿರುವಾಗ ದೇವಿ ಖಡ್ಗ ತೆಗೆದುಕೊಂಡು ಒಂದೇ ಏಟಿಗೆ ಮುರನ ತಲೆ ಕತ್ತರಿಸಿದಳು. ಸತ್ತ ನಂತರ ಅವನು ನರಕಲೋಕಕ್ಕೆ ಹೋದ. ಇನ್ನು ಅವನನ್ನು ಹಿಂಬಾಲಿಸುತ್ತಿದ್ದ ರಾಕ್ಷಸರು ದುಃಖದಲ್ಲಿ ಪಾತಾಳಲೋಕ ಸೇರಿಕೊಂಡರು. ಈ ಗೊಂದಲದಿಂದ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರಗೊಂಡರು. ಅವರ ಮುಂದೆ ಮುರ ಸತ್ತು ಬಿದ್ದಿದ್ದ. ಹಾಗೆ ಅವರ ಮುಂದೆ ದೇವಿ ಕೈ ಜೋಡಿಸಿ ನಮಸ್ಕರಿಸುತ್ತಾ ನಿಂತಿದ್ದಳು. ಮಹಾವಿಷ್ಣು ಆಕೆಯೊಂದಿಗೆ ಆ ದುಷ್ಟದಾನವ ಯಾರ ಕೈಯಿಂದ ಹತನಾದ, ಇಂದ್ರಾದಿ ದೇವತೆಗಳ, ಅಷ್ಟ ದಿಕ್ಪಾಲಕರ, ನಾಗಲೋಕ ವಾಸಿಗಳ, ಯಕ್ಷರ, ರುದ್ರರ ಅಥವಾ ಎಲ್ಲರೂ ಸೇರಿ ಅವನನ್ನು ಕೊಂದರ? ಆ ದಾನವನೊಂದಿಗೆ ನಾನು ಕೂಡ ಯುದ್ಧ ಮಾಡಿದ್ದೇನೆ. ಅವನನ್ನು ಸೋಲಿಸಲಾಗದೆ ಈ ಗುಹೆಯೊಳಗೆ ಬಚ್ಚಿಟ್ಟುಕೊಂಡೆ. ಒಂದು ಮಾತಿನಲ್ಲಿ ಹೇಳುವುದಾದರೆ ಅವನು ನನ್ನನ್ನು ಕೂಡ ಸೋಲಿಸಿದಂತೆ ಲೆಕ್ಕ. ಏಕೆಂದರೆ ಅವನ ವೀರತ್ವಕ್ಕೆ ಹೆದರಿ ನಾನು ಕೂಡ ಯುದ್ಧರಂಗವನ್ನು ಬಿಟ್ಟು ಓಡಿ ಬಂದೆ. ಈಗ ನೋಡಿದರೆ ಈ ದಾನವ ನನ್ನ ಮುಂದೆ ಸತ್ತು ಬಿದ್ದಿದ್ದಾನೆ ಅಂದರು ವಿಷ್ಣು. ಆಗ ದೇವಿ, ಪ್ರಭು, ನಾನು ನಿಮ್ಮ ಶಕ್ತಿ ಸ್ವರೂಪ. ನನ್ನನ್ನು ನೋಡಿದರೆ ಎಲ್ಲಾ ಶತ್ರುಗಳು ಹೆದರುತ್ತಾರೆ. ಈ ದಾನವನನ್ನು ಸಂಹರಿಸಿದವಳು ನಾನೇ. ನಾನು ತೃಣ ಮಾತ್ರ. ನನ್ನ ಸೃಷ್ಟಿಕರ್ತರು ನೀವು. ನಿಮ್ಮ ಒಳಗಿರುವಂತ ಶಕ್ತಿ ನಾನು. ಈ ದಾನವ ಮಲಗಿರುವ ನಿಮ್ಮನ್ನು ಕೊಲ್ಲಲು ಸಿದ್ಧನಾದ. ಹಾಗಾಗಿ ನಿಮ್ಮೊಳಗಿನಿಂದ ಹೊರಬಂದ ನಾನು ಅವನನ್ನು ಸಂಹರಿಸಿದೆ. ಆದರೆ ಪ್ರಭು, ಎಲ್ಲವೂ ತಿಳಿದ ನೀವು ಈ ರೀತಿ ಪ್ರಶ್ನಿಸುತ್ತಿದ್ದರೆ ನನಗೆ ಆಶ್ಚರ್ಯವಾಗುತ್ತಿದೆ ಎಂದಳು ದೇವಿ. ಆಗ ಮಹಾವಿಷ್ಣು ನಗುತ್ತಾ, ದೇವಿ, ನೀನು 3 ಲೋಕಕ್ಕೆ ದೇವಾನು ದೇವತೆಗಳಿಗೆ ಮೇಲು ಮಾಡಿರುವೆ. ಹಾಗಾಗಿ ನಾನು ಕೂಡ ಸಂತೃಪ್ತನಾಗಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳಿಕೋ ಅಂದರು. ಆಗ ದೇವಿ, ಮಹಾಪ್ರಭು, ನಾನು ಹುಟ್ಟಿದ ಈ ದಿನದಂದು ಯಾರು ಉಪವಾಸ ಮಾಡುತ್ತಾರೋ ಅವರು ಮಾಡಿರುವ ಪಾಪಗಳೆಲ್ಲ ನಶಿಸುವಂತೆ ವರ ಕೊಡಿ. ಇಡೀ ಏಕಾದಶಿಯಂದು ಊಟ ತಿನ್ನದೆ ಬರೀ ತುಳಸಿ ನೀರು ಕುಡಿಯುವವರಿಗೆ ಎಷ್ಟು ಫಲ ಸಿಗುತ್ತದೋ ಅದರಲ್ಲಿ ಅರ್ಧ ಫಲವನ್ನು ಉಪವಾಸ ಮಾಡದೆ ಏಕಾದಶಿ ವ್ರತ ಆಚರಿಸುವವರಿಗೆ ಸಿಗಬೇಕು. ಆ ರೀತಿ ಏಕಾದಶಿ ವ್ರತ ಆಚರಿಸುವವರಿಗೆ ಸಿಗುವಂತ ಫಲದಲ್ಲಿ ಅರ್ಧ ಫಲವನ್ನು ಒಂದು ಹೊತ್ತು ಊಟ ತಿಂದು ಏಕಾದಶಿಯಂದು ಕಳೆಯುವವರಿಗೆ ಕೊಡಬೇಕು. ನಾನು ಹುಟ್ಟಿದ ಈ ದಿನದಂದು ಪೂರ್ಣ ಉಪವಾಸವಿದ್ದು ತುಳಸಿ ತೀರ್ಥವನ್ನು ಮಾತ್ರವೇ ಸೇವಿಸುತ್ತಾ ಭಕ್ತಿಯಿಂದ ನಿಮ್ಮ ವ್ರತ ಆಚರಿಸಿ ದೇವಾಲಯದಲ್ಲಿ ನಿಮ್ಮ ದರ್ಶನ ಮಾಡಿಕೊಂಡು ದೀಪಾರಾಧನೆ ಮಾಡುವವರಿಗೆ ಮರಣಾನಂತರ ವೈಕುಂಠಲೋಕ ಪ್ರಾಪ್ತಿಯಾಗಬೇಕು. ಅವರು ವೈಕುಂಠಲೋಕದಲ್ಲಿ 100 ಕೋಟಿ ಕಲ್ಪಗಳವರೆಗೂ ಇದ್ದು ಅನೇಕ ಭೋಗಗಳನ್ನು ಅನುಭವಿಸಬೇಕು. ಯಾರು ನಿಮ್ಮನ್ನು ಶ್ರದ್ಧಾ ಭಕ್ತಿಯಿಂದ ಏಕಾದಶಿಯಂದು ಪೂಜಿಸುತ್ತಾರೋ
ಅವರೊಳಗಿರುವಂತ ಕಲ್ಮಶವೆಲ್ಲ ಹೋಗಿ ಧರ್ಮಾತ್ಮರಾಗಬೇಕು ಅಂದಳು ದೇವಿ. ದೇವಿ, ನೀನು ನನ್ನೊಳಗಿನಿಂದ ಉತ್ಪತ್ತಿಯಾದ ಕಾರಣ ಈ ಏಕಾದಶಿಗೆ ಉತ್ಪತ್ತಿ ಏಕಾದಶಿ ಎಂದು ಹೆಸರಿಡುತ್ತಿದ್ದೇನೆ. ನೀನು ಬೇಡಿದಂತ ವರ ನಿನಗಾಗಿ ಅಲ್ಲದೆ ಪ್ರಜೆಗಳಿಗಾಗಿ ಕೇಳಿರುವೆ. ಹಾಗಾಗಿ ನೀನು ಕೇಳಿದ ಎಲ್ಲಾ ವರಗಳನ್ನು ನಾನು ಕೊಡುತ್ತಿದ್ದೇನೆ ಅಂದರು ಶ್ರೀ ಮಹಾವಿಷ್ಣು. ಅರ್ಜುನ, ಇಷ್ಟೊಂದು ಕತೆ ನಡೆದಿದ್ದರಿಂದಲೇ ಉತ್ಪತ್ತಿ ಏಕಾದಶಿಗೆ ಅಷ್ಟೊಂದು ಮಹಿಮೆ ಬಂತು. ಅಷ್ಟೇ ಅಲ್ಲದೆ ಉತ್ಪತ್ತಿ ಏಕಾದಶಿಯಂದು ಈ ಕತೆ ಕೇಳಿದವರು ಕೂಡ ಎಷ್ಟೋ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ, ಭೋಗ ಭಾಗ್ಯಗಳನ್ನು ಭೂಲೋಕದಲ್ಲಿ ಅನುಭವಿಸುತ್ತಾರೆ ಅಂದರು ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.